ನೋಡಿ ನಾನು ಹೊರಟಿದ್ದೇನೆ, ಒಂದು ಮದುವೆ ಉಂಟು, ಹಾಗೆ ರೆಡಿಯಾಗಿದ್ದೇನೆ. ಲಾಸ್ಟ್ ಒಂದು ವ್ಲಾಗಲ್ಲಿ ಮದುವೆ ಮೆಹಂದಿ ಫಂಕ್ಷನ್ ಹೇಳಿದೆ ಅಲ್ವಾ, ಅಲ್ಲಿಯ ಮದುವೆ ಇವತ್ತು, ಇಲ್ಲಿ ಹತ್ತಿರದವರದು. ಹಾಗೆ ನಾನು ಸ್ವಲ್ಪ ಪರ್ಫ್ಯೂಮ್ ಹಾಕಿದ್ದೆ, ಅದು ತಲೆನೋವು ಸ್ಟಾರ್ಟ್ ಆಗಿದೆ. ನಾನು ಅದಕ್ಕೆ ಹಾಕೋದೇ ಇಲ್ಲ ಪರ್ಫ್ಯೂಮ್, ಒಮ್ಮೊಮ್ಮೆ ಹಾಕ್ತದೆ, ತುಂಬ ಬೆವರ್ತದಲ್ವ, ಅದಕ್ಕೋಸ್ಕರ ಹಾಕೋದು ನಾನು. ಇವಾಗ ತಲೆನೋವು ಹೋಗ್ತದೆ. ಬಣ್ಣ ಐಟೆ ಬಸ್ ಈಗ ಬೆದ್ರದ ಹಾಂ ಬೆದ್ರಾರ್ದ ಅಕ್ಕನೈಟೆ ಬರ್ ಹಾಂ ಹೊರಟದು. ಅಕ್ಕನನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ಹೋಗುವಾಗ ಅವರ ಭಾವ ಬಿಡ್ತಾನೆ ಅಂತ ಹೇಳಿದ್ರು, ಇನ್ನು ಬರುವಾಗ ಗೊತ್ತಿಲ್ಲ, ನೋಡುವ. ಚಾರ್ಲಿ ಗಾಡಿ ಬಂತು, ಗಾಡಿ. ಸಂಬಂಧಗಳು ಬರ್ಪವ. ಥ್ಯಾಂಕ್ಸ್. ನಾವು ಮದುವೆ ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ. ಬರುವಾಗ ಕಾರಲ್ಲಿ ಬಂದ್ವಿ, ಹೋಗುವಾಗ ಮದುವೆ ಬಸ್ಸಲ್ಲಿ ಸಿಕ್ಕಿತು ನಮಗೆ. 2-3 ದಿವಸ ಬಿಟ್ಟು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮ್ಯಾರೇಜ್ ವ್ಲಾಗ್ ಉಂಟಲ್ಲ, ಅದು ಕಾಸರಗೋಡಿಗೆ ಹೋಗುವ ಮೊದಲನೇ ದಿವಸ ಮ್ಯಾರೇಜ್ ಫಂಕ್ಷನ್ ಇದ್ದದ್ದು. ಅದೊಂದು ವ್ಲಾಗ್ ಹಾಗೆಯೇ ಬಾಕಿಯಾಗಿತ್ತು ನನಗೆ. ಕಾಸರಗೋಡಿಗೆ ಹೋಗುವ ಖುಷಿಯಲ್ಲಿ ಆ ವ್ಲಾಗ್ ಹಾಕಲಿಕ್ಕೆ ನೆನಪಿಲ್ಲ, ಹಾಗೆ ಅದು ಬಾಕಿಯಾಗಿತ್ತು, ಹಾಗೆ ಅದನ್ನು ಆ್ಯಡ್ ಮಾಡಿದೆ. ಬೆಳಿಗ್ಗೆ ನನಗೆ ಇಷ್ಟು ಬದನೆಕಾಯಿ ಕೊಟ್ಟಿದ್ದಾರೆ ನಮ್ಮ ಮನೆ ಹತ್ತಿರದಲ್ಲಿ ಕೊಟ್ಟದ್ದು ನೋಡಿ. ಈ ಟೈಪ್ ಇದು ವೈಲೆಟ್ ಕಲರ್ನ ಬದನೆ ತುಂಬ ಕೊಟ್ಟಿದ್ದಾರೆ. ನನಗಿಷ್ಟ ಬದನೆ. ನನಗೆ ಸಾಂಬಾರಿಗೆ ಹಾಕಿದರೆ ಮುಳ್ಳಿತ್ತು. ಬದನೆ ಕೊಟ್ಟಿದ್ದಾರೆ, ಇಷ್ಟು ಇರ್ಲಿಕ್ಕಾಗೋದಿಲ್ಲ ನೋಡಿ, ಇಷ್ಟು ಬದನೆ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಪದಾರ್ಥ ಮಾಡಬೇಕು. ನಮ್ಮದೊಂದು ತೆಂಗಿನ ಮರಕ್ಕೆ ಉಂಟಲ್ಲ, 5 ವರ್ಷ ಆಗ್ತಾ ಬಂತು. ಇವಾಗ ನೋಡಿದರೆ ಅದು ಮೇಲಿಂದಲೇ ಅದು ಒಳಗಡೆಯಿಂದ ಹುಳ ತಿಂದುಂಟಲ್ಲ, ಮೇಲ್ಗಡೆ ಎಲ್ಲ ಹಾಳಾಗ್ತಾ ಬಂದಿದೆ. ಹಾಗೆ ಇನ್ನು ಅದು ಬದುಕುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಜಮಾನರು. ಹಾಗೆ ಒಬ್ಬರು ನಮಗೆ ಇವಾಗ ನಮಗೆ ಬದನೆ ಕೊಟ್ಟರಲ್ಲ, ಅವ್ರು ಹೇಳಿದರು ಅದನ್ನು ಕಟ್ ಮಾಡಿದರೆ, ಅರ್ಧದಿಂದ ಕಟ್ ಮಾಡಿ ಹುಳ ತೆಗೆದ್ರೆ ಅದಕ್ಕೆ ಜೀವ ಬರ್ತದೆ ಅಂತ. ಕೆಲವು ಸಲ ಜೀವ ಬರ್ತದೆ, ಹೇಳಲಿಕ್ಕಾಗೋದಿಲ್ಲ, ಕೆಲವು ಸಲ ಬದುಕುತ್ತದೆ. ಅವರದ್ದೊಂದು ಹಾಗೆ ಬದುಕಿದಂತೆ. ಹಾಗೆ ಅದನ್ನು ಅವರು ಕಟ್ ಮಾಡ್ತಾ ಇದ್ದಾರೆ, ನಾನು ತೋರಿಸ್ತೇನೆ. ತುಂಬ ಬೇಸರ ಆಗ್ತದೆ, ಮರ ದೊಡ್ಡದಾಗಿ ಹಾಗೆ ಆಗುವಾಗ ತುಂಬ ಬೇಸರ ಆಗೋದು. ಲಾಸ್ಟ್ 2 ವರ್ಷದ ಮೊದಲು ಕೂಡ ಒಂದು ತೆಂಗಿನ ಮರ ಹಾಗೆ ಆಗಿತ್ತು, ಅದು ಹೈಬ್ರಿಡ್. ಅದು ಇನ್ನೇನು ತೆಂಗಿನಕಾಯಿ ಅದರಲ್ಲಿ ಹಿಡಿತದೆ ಅಂತ ಹೇಳುವಾಗ ಈ ಥರ ಹುಳ ತಿಂದು ಮರ ಸತ್ತೋಯಿತು. ಹಾಗೆ ತುಂಬ ಬೇಸರ ಆಗ್ತದೆ. ನಾವು ಇದ್ದ ಸ್ಥಳದಲ್ಲಿ ಎಲ್ಲ ಜಸ್ಟ್ ಮಾಡಿ ಎಲ್ಲ ಕವರ್ ಮಾಡಿದ್ದೇವೆ, ಬೇಕಾಗೋದೆಲ್ಲ ನೆಟ್ಟು. ಅದರಲ್ಲಿ ಹಾಳಾಗುವಾಗ
ತುಂಬ ಬೇಸರ ಆಗೋದು. ನೋಡುವ, ಇದನ್ನು ಕಡಿತಾ ಇದ್ದಾರೆ, ತೋರಿಸ್ತೇನೆ ನಾನು ಅದರ ಒಳಗಡೆ ಹುಳ ಯಾವ ರೀತಿ ಇರ್ತದೆ ಅಂತ. ಈ ತರ ಬದುಕು ನೋಡಿ, ನಮ್ಮೊಂದು ತೆಂಗಿನ ಮರದಲ್ಲಿ ನೋಡಿ ಹುಳ ನೋಡಿ. ಈ ಹುಳ ತೆಗಿಬೇಕು ನೋಡಿ, ಹುಳ ತೆಗೆದ್ರೆ ಬದುಕುತ್ತದೆ ಅಂತ ಹೇಳ್ತಾರೆ. ಅವೇ ಪುರಿಂದ ಹುಳ ಈ ಪುರಿಂದ ಕಿನ್ನಿ ತಾರೆ ಬದುಕು ಅಂದ. ತೆಂಗಿನ ಮರ ನೋಡಿ ಯಾವಾಗ್ಲಾಗೆ ದೊಡ್ಡದಾಗುವಾಗ ಈ ತರ ಹುಳ ತಿಂದು ಇದನ್ನು ಫುಲ್ ಕಡಿಬೇಕಂತೆ ನಮ್ಗೆ ಒಬ್ರು ಹೇಳಿದ್ದು. ಕಡಿದ್ರೆ ಚಿಗುರು ಬರ್ತದೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಹುಳ ಉಂಟು ಅಂತ ನಮ್ಗೆ ಗೊತ್ತಾಗುದಿಲ್ಲ ಹೊರಗಡೆಯಿಂದ ನೋಡುವಾಗ. ದೊಡ್ಡ 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 ಹುಳ ಇದು ಹೆಂಗ ತೂಯಿನೇ ಗೊತ್ತಲ್ಲದು. ಯಪ್ಪೋ ನೋಡಿ, ವಾಸನೆ ಕಾಡ್ತೀನಿ ಇದು ಸ್ಮೆಲ್ ಹೇಳಿದ್ರೆ ಬದ್ಕುಣಿಗೆನಾ ಆ ಹುಳ ಫುಲ್ ತೆಗಿಬೇಕಂತೆ. ಹುಳ ತೆಗೆದ್ರೆ ಬದುಕುತ್ತದೆ ಅಂತ ಹೇಳ್ತಾರೆ. ನೋಡಿ ಅಷ್ಟಕ್ಕೆ ಆಗಿತ್ತದು ಮರ, ನೋಡಿ ಅಷ್ಟಕ್ಕೆ ಆಗಿತ್ತದು. ಇವಾಗ ನೋಡಿ ಮದ್ದೆಲ್ಲ ಹಾಕಿ ಮುಚ್ಚಿಟ್ಟಿದ್ದೇವೆ. ಅದಕ್ಕೆ ಮದ್ದು ಹಾಕಿದ್ದೇವೆ, ಹುಳ ಎಲ್ಲ ಸಾಯುವ ಮದ್ದು ಹಾಕಿದ್ದೇವೆ. ಬದುಕಿದ್ರೆ ಬದುಕುತ್ತದೆ. ಬೇಸರ ಆಗ್ತದೆ, ಏನು ಮಾಡೋದು. ಸ್ವಲ್ಪ ನೆರಳು ಕೂಡ ಆಗ್ತಾ ಇತ್ತು. ಮತ್ತು ಓದೋದು ಹೋಗ್ತದೆ, ಅದಕ್ಕೆಲ್ಲ ನಾನು ಬೇಸರ ಮಾಡೋದಿಲ್ಲ. ಹಾಗೆ ಬೇಸರ ಆಗ್ತದೆ ಸ್ವಲ್ಪ, ಆದರೂ ಕೂಡ ಏನು ಮಾಡೋದಲ್ವಾ. ನಮಗೆ ತಿನ್ನುವ ಯೋಗ ಬೇಕು, ಅದರದ್ದು ಯೋಗ ಎಲ್ಲ ಅದು ಅಂದ್ಕೊಂಡಿದ್ದೇನೆ. ಹಾಗೆ ಹೋಯ್ತು ಅದು ನೆಟ್ಟದು. ಒಂದರಲ್ಲಿ ಇವಾಗ ತೆಂಗಿನಕಾಯಿ ಆಗೋದು, ಒಂದು ಮರದಲ್ಲಿ ಮಾತ್ರ ತೆಂಗಿನಕಾಯಿ ಆಗೋದು, ಅದು ಕೂಡ ಹೈಬ್ರಿಡ್. ಬಾಕಿ ಅದು ಹೈಬ್ರಿಡ್ ಅಲ್ಲ, ಇವಾಗ ಹೋಯ್ತಲ್ಲ ಅದು ಹೈಬ್ರಿಡ್ ಅಲ್ಲದು, ಅದು ಆರ್ಡಿನರಿ. ಆದರೆ ಕೂಡ ಆರ್ಡಿನರಿಯಲ್ಲಿ 5 ವರ್ಷ ಆಗುವಾಗ ಆಗ್ತದೆ ಅಂತ ಹೇಳ್ತಾರೆ. ಹೈಬ್ರಿಡ್ ಆದರೆ ಒಂದು 3 ವರ್ಷದಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಸಿಕ್ಕಿದ್ದು ಸಾಕಲ್ವಾ, ಓದೋದು ಹೋಗಲಿ. ನಾನು ಯಾವುದಕ್ಕೆ ಸಹ ಜಾಸ್ತಿ ಉಂಟಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳೋದಿಲ್ಲ ಯಾವುದರಲ್ಲಿ ಕೂಡ. ಯಾಕೆ ಗೊತ್ತುಂಟ, ಯಾವುದರಲ್ಲಿ ಕೂಡ ಮರ ಆಗಲಿ, ವಸ್ತು ಆಗಲಿ, ಹಣ ಆಗಲಿ, ಆಸ್ತಿ ಆಗಲಿ, ಯಾವುದರಲ್ಲಿ ಸಹ ಆಸೆ ಇಡಬಾರ್ದು. ನಮ್ಮ ಅರಣದಲ್ಲಿ ಯಾವುದು ಬಾರ್ದಿರ್ತದೆ ನೋಡಿ, ಅದು ಮಾತ್ರ ನಮಗೆ ಸಿಗುವುದು. ಹಾಗೆ ಇವಾಗ ಮಕ್ಕಳಿಲ್ಲದವರು ಮಕ್ಕಳಿಲ್ಲ ಅಂತ ಬೇಸರ ಮಾಡ್ತಾರಲ್ಲ, ಮಕ್ಕಳಿದ್ದರೆ ಕೂಡ ಅವರು ಅದಕ್ಕೆ ಕೂಡ ನಮಗೆ ಋಣ ಇರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಕರ್ತವ್ಯ ನಾವು ಮಾಡೋದಲ್ಲ. ಇವಾಗ ಗಿಡ ನೆಡೋದು, ಯಾಕೆ ನಾವು ಗಿಡ ನೆಡ್ತೇವೆ, ಮುಂದೆ ಅದರಲ್ಲಿ ತೆಂಗಿನಕಾಯಿ ಆಗಿ ನಮಗೆ ಉಪಕಾರಕ್ಕೆ ಸಿಗಲಿ ಅಂತ ನಾವು ನೆಡ್ತೇವೆ ಅಲ್ವಾ. ಇವಾಗ ಅರ್ಧದಿಂದ ಹೋಯಿತು ಹಾಗೆ ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಏನೋ ಮಾಡಿದ್ದೇವೆ. ಗಾಯ ಆದರೆ ಅದಕ್ಕೆ ಮದ್ದು ಮಾಡಬೇಕಲ್ವಾ. ಮದ್ದು ಮಾಡಿ ಗುಣ ಆಗ್ತದ ಗುಣ ಆಗೋದಿಲ್ಲ ಅಂತ ಗೊತ್ತಿಲ್ಲ, ಗುಣ ಆದರೆ ಆಗ್ತದೆ. ನಾವು ಫಸ್ಟಿಗೆ ಅದಕ್ಕೆ ಗುಣ ಆಗೋದಿಲ್ಲ ಅಂತ ಏನು ಮಾಡೋದೆ, ಹಾಗೆ ಬಿಟ್ಟರೆ ಅದು ಸಾಯ್ತದೆ. ನೋಡುವ, ಒಂದು ಸ್ವಲ್ಪ ಸ್ವಲ್ಪ ಮರ ಇರುವವರಿಗೊಂದು ಆಸೆ ಅಲ್ವಾ, ಅದು ಗುಣ ಆದರೆ ಮುಂದೆ ಆಗ್ಬೋದು ಅಂತ. ಅದರಲ್ಲಿ ತುಂಬ ಎಲ್ಲ ಇದ್ದವರಿಗೆ ಬೇಸರ ಇಲ್ಲ, ಒಂದು 4-5 ತೆಂಗಿನಕಾಯಿ ಮರ ಇದ್ದವರಿಗೆ ಇರಲಿ, ಅದು ಇದ್ದರೆ ಅಂತ ಆಸೆ. ಹಾಗೆ ನಾನು ಇವಾಗ ತೋರಿಸಿದ್ದಿಲ್ಲ ತೆಂಗಿನ ಮರ ಹೇಗೆ ಕಟ್ ಮಾಡಿ ಅದರಿಂದ ಹುಳ ತೆಗೆಯೋದು ಅಂತ, ಅದನ್ನು ಶೇರ್ ಮಾಡಿ. ನೀವು ಶೇರ್ ಮಾಡುವಾಗ ಒಂದು 4-5 ಜನಕ್ಕೆ ಗೊತ್ತಾಗ್ತದೆ. ಇವಾಗ ಕೆಲವೊಂದು ಮನೆಯಲ್ಲಿ, ನಮ್ಮ ಮನೆಯಾಗಿ 4-2 ತೆಂಗಿನ ಮರ ಇರ್ತದೆ ಅಲ್ಲ, ಅದರಲ್ಲಿ ಒಂದು ಹಾಳಾಗುವಾಗ ಕೂಡ ಅವರಿಗೆ ತುಂಬ ಬೇಸರ ಆಗ್ತದೆ. ಬದುಕಿದ್ರೆ ಬದುಕುತ್ತದೆ, ನಾನು ಹೇಳಲಿಲ್ಲ, ಅದಕ್ಕೆ ಕೂಡ ನಮಗೆ ಯೋಗ ಬೇಕು. ಬದುಕಿದ್ರೆ ಬದುಕುತ್ತದೆ, ಹೋದರೆ ಹೋಗ್ತದೆ, ಆದರೆ ಟ್ರೀಟ್ಮೆಂಟ್ ಮಾಡಬೇಕಲ್ವಾ. ಹಾಗೆ ಈ ವ್ಲಾಗನ್ನು ಆದಷ್ಟು ಶೇರ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಹಾಗೆ ನೋಡಿ ಬಿಡಿ. ಮುಂದಿನ ವ್ಲಾಗಿನ ನಾನಂತೂ ವ್ಲಾಗ್ ಮಾಡ್ತೀನಿ 2 ದಿವಸಕ್ಕೊಮ್ಮೆ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.